ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅಲ್ಲ ಪ್ರೇಮಿ, ಆ ಗಿರ್ಜಿ ಮನೆಗೆ ಬಂದಕ್ಕೆ ಏನು ಅವ್ರು ಚಿಗವ್ ಇರ್ಬೇಕಲ್ಲ? ಏನನವ, ನಾ ಅಂತ ಗಿರ್ಜಿ ಮನೆ ಕಡೆ ಹೋಗೇ ಇಲ್ಲ. ಒಂದು ವಾರನ ಆತು ಹೋಗಿಲ್ಲ. ಹೌದನ? ಹೌದು. ಈಗ ಒಂದು 2 ದಿನದಿಂದ ನೀನು ಊರಾಗ ಇದ್ದಿದ್ದಿಲ್ಲಲ್ಲ, ಎಲ್ಲೋಗಿದ್ದಿ? ಅಯ್ಯೋ, ನಮ್ಮ ಇವರು ಯಾರ್ಯಾವ ಬಾಯಾಗ ಬರೋದಲ್ಲ. ಇವತ್ತಾಗ ನನ್ನ ಗಂಡನ ಕಡೆ ಬಳಗದ್ದು ಒಂದು ಲಗ್ನ ಇತ್ತಾಯವ. ಆತಾಗ ನನಗೆ ಮುಂಚಿರ್ತಾ ಹೋಗಕ್ಕೆ ಮನಸ್ಸಿದ್ದಿದ್ದಿಲ್ಲ. ಬಾ 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 ಅಂತ ಒಂದ ಸಮ ಹಚ್ಚಿಬಿಟ್ಟಿದ್ವು. ಹಾಗಾಗಿ ಹೋಗಿದ್ದು ನೋಡು. ಹಾಗಾಗಿ ಅಲ್ಲಿ ಹೋದೆ. ಮತ್ತು ಅದಕ್ಕೆ ಮುಂಚೆನೂ ಹೋಗಿಲ್ಲ, ಈಗೂ ಹೋಗೇ ಇಲ್ಲ. ಅದಕ್ಕೆ ನಿಂಗೇನು ವಿಚಾರ ಗೊತ್ತಿಲ್ಲ. ಏನು ಗೌಡ್ರದು ಗಿರ್ಜಿದು ನಡೆದತ್ತಲ್ಲ ಕಳ್ಳಮಳ್ಳಿ ಆಟ. ಹಾಂ, ಏನು ನಡೆದತ್ಲೆ? ಅಯ್ಯ, ನಿಂಗೆ ಗೊತ್ತಿಲ್ಲ? ಹಂಗೆ ತಗೋರ್ಸಕತ್ತಿ. ಅದು ಕರೆ ಅನ್ನೋ ಸುದ್ದಿ ಗೊತ್ತಾಗತ್ಲೆ, ಹಂಗಾಕತ್ ಮತ್ತೆ ಯಾರಿಗಾದ್ರು. ಅಯ್ಯೋ, ಶಾಂತ ಕೂರ್ಗೆ ಹೋಗಿ ವಾರಾಗಕತ್ತ. ಇವ್ರದ್ದು ನಡೆದು ಬಿಟ್ಟತ್ತವ ಜೋರಾಗಿ. ನಾನು ಕಂಡನಿ ಯಾವಾಗ ಶಾಂತಕ್ಕ 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 ಅಂತ ಅಡ್ಯಾಡ್ತಿದ್ಲಲ್ಲ, ನನಗೆ ಅವಾಗ ಅನ್ನಿಸ್ತು ಏನೋ ಐತಿ ಅಂತೇಳಿ. ಏನ ಬಿಡ ಅಂತ ಸುಮ್ಮನಾಗಿದ್ದೆ. ಈಗ ಖಾತ್ರಿ ಆತ ಶಾಂತಕ್ಕೆ ಬರತ್ಲೆ. ಮೊದಲು ಹೇಳ್ಬೇಕಿದನ್ನ. ಹೋಗ್ಲಿ ಬಿಡು, ನಮಗೆ ಯಾಕೆ ಬೇಕು? ಗಿರ್ಜಿ ಅದೇ ಬಿಡಾಡಿದ ಹೇಳಕತ್ತಿರೋದ. ಗಿರ್ಜಿ ಬಂದ್ಲು. ಎಲ್ಲ ಅವ್ರು ಹೇಳ್ತೀನಕ್ಕೆ ಊರು ಪತ್ರೋಳಿ ಮಾನಿಗೇಡಿ ಎಷ್ಟಾರ ಇರ್ಬೇಕ ನೀನು ತಿರಾರ್ಗೇಡಿ ನೀನು 3 ದಾರಿ ಕೂಡದಲ್ಲಿ ಮುಚ್ಚಿ ಬರಲಿ. ನನ್ನ ಮೇಲೆ, ಆ ದೇವ್ರಂತ ಗೌಡ್ರ ಮೇಲೆ, ನನ್ನ ಅಣ್ಣ ನನ್ನ ತಂದಿಕ್ಕಿಂತ ಹೆಚ್ಚದಾರ ಅವ್ರ ಮೇಲೆ ನನಗೆ ಇಂಥದೊಂದು ಹರಲಿ ಹೊರಿಸಿಯ ನೀನು? ಚಲೋ ಸಿಕ್ಕಾಕೊಂಡ್ಲು ಗಿರ್ಜಿ ಕೈಯಾಗ ಸಿಕ್ಕರೆ ಮುಗಿದೋತು. ನಾಯಿ ಹಿಟ್ಟಿನ ಚೀಲ ಹರಿದಂಗೆ ಹರಿದು ಬಿಡ್ತಾಳೆ ಈಗಕ್ಕಿನ್ನ. ಅಯ್ಯಯ್ಯೋ ದೇವ್ರಿ, ಯಾಕಂದ್ರೆ ನಾನು ಭಾಳ ದಿನ ಆಗಿತ್ತು ಯಾವ ಜಗಳ ಪಗಳ ನೋಡಿದ್ದೇ ಇಲ್ಲ. ಒಂಥರ ಮನ್ಸಿಗೆ ಸಮಾಧಾನನೇ ಇದ್ದಿದ್ದಿಲ್ಲ. ಒಳ್ಳೇದಾತ ಗೊತ್ತಾಗಿತ್ತು ಸುದ್ದಿ. ಸಾಲದಕ್ಕೆ ಈ ಊರು ಬಿಡಾಡಿ ಸಂಘದಾಗ ಸಾಲ ಹೋದ ವರ್ಷ ಒಂದು 50,000 ರೂಪಾಯಿ ಬೇಕಾಗೈತೆ ಜಯಿ ಅಂತ ತಗೋತೀನಿ ಅಂತಂದ್ರೆ ಊರು ಬೆಂಡ್ಲಿ ನನಗೆ ಕೊಡಲಿಲ್ಲ. ಆಕೆ ರೇಣಿಗೆ ಕೊಟ್ಲು. ಆಬಕ್ ಬಿಡಾಡಿ ನಿನಗೆ. ನಾನಂದಿಲ್ಲವ. ಅಯ್ಯ ಬಿಡ ಪಾಪ, ಹೋಲಿ ಹೊಡಿಬೇಡ. ಲೇ ಗಿರ್ಜಿ, ನಾನೇನು ಇಲ್ಲದ್ದು ಹೇಳಿಲ್ಲ, ಕೈ ಬಿಡಲೇ. ಅಯ್ಯೋ ಜಯಿ ಪಾಪ ಜಯಿನ ಏನು ಹೊಡೆದು ಹಣ್ಣಗಾಯಿ ನೀರ್ಗಾಯಿ ಮಾಡ್ತಾಳೆ ನಮ್ಮ ಈಕಿ. ಬಿಡ ಯಾಕ, ಹೋಲ್ ಬಿಡ ಪಾಪ. ಏನೋ ಗೊತ್ತಾಗಿಲ್ಲ, ಸಗಣಿ ತಿನ್ನ ಕೆಲಸ ಮಾಡ್ಯಾಳ. ಹೋಗ್ಲಿ ಬಿಡ ಗಿರ್ಜಿ, ಬೇಜಾರಾಗಬೇಡ, ಸುಮ್ಮನೆ ಆಗ್ಬಿಡು. ಹೋಲಿ ಆಗ್ಬಾರ್ದಾಗೈತಿ. ನಿನ್ನ ಬಿಡ್ತಾನಂತ ಮಾಡಿ ಅನ್ಲೇ ಹಡಿಬಿಟ್ಟಿ. ಅಲ್ಲ, ಗೌಡ್ರಿಗೆ ನನಗೆ ತಂದು ಹೊಲಿಸ್ತೀಯ, ನನ್ನ ಮನೆಗೆ ಬಂದು ಚಿಗವನ್ ಮುಂದೆ ಹೇಳಾಕತ್ತೀಯ. ನೀನು ಬಾಯ ಕಾಲಿಟ್ಟನ್ನು ಹಡಿಬಿಟ್ಟಿ. ಸುಮ್ಮನಿಂದ್ರ ಹಡಿಬಿಟ್ಟಿ. ಅಲ್ಲ ಗಿರ್ಜಿ, ಹೋಗ್ಲಿ ಬಿಡ ಪಾಪ. ಏನ ನಿಂದು ಗೌಡ್ರದು ಕಳ್ಳಮಳ್ಳಿ ಆಟ ನಡೆದತಿ ಅಂದ್ಲು. ಈಗಾರ ಹೋಗ್ಲಿ ಬಿಡ, ಏನ ತಿಳಿಲಾರ್ದ ಅಂದಿರ್ಬೇಕು. ತಿಳಿಲಾರ್ದ ಅಲ್ಲ ಪ್ರೇಮಿ, ಬೇಕಂತ ಅಂದಾಳಿಕಿ. ಈಕಿನ ಚಪ್ಪಲ್ಲೇ ಬುಟ್ಲೆ ಹೊಡೆದಕ್ಕಿನ್ನ ಈಕಿನ ಕತ್ತಿ ಮ್ಯಾಗ ಕುಂದ್ರಿಸಿ ಮೆರವಣಿಗೆ ಮಾಡಲಿಲ್ಲ ಅಂದ್ರೆ ಯಾರ್ದಾರ ಬಾಳೆ ಹಾಳು ಮಾಡಿಟ್ಟಾಳಿಕಿ. ಏಸ್ ಮನಿ ಮುರ್ದಿಯೇ ಬಿಡಾಡಿ. ಅಯ್ಯವ್ವ, ನನಗೆ ಗೊತ್ತಿಲ್ಲ. ಕೈ ಬಿಡಲೇ ಗಿರ್ಜಿ. ಲೇ ಪ್ರೇಮಿ, ಪ್ರಾತಿ ಎಳ್ಕೊರ್ಲೇಕಿನ. ಅಯ್ಯಯ್ಯೋ ಗಿರ್ಜಿ, ಕತ್ತಿ ಒದ್ದಂಗೆ ಒದ್ಲಲ್ಲೇ. ಇದು ಬಿಡ ಪಾಪ ಗಿರ್ಜಿ, ಹೊಡಿಬೇಡ ಬಿಡ. ಜೈನ್ ಬಿಡ. ಎಲ್ಲ ಹೊಡಕ್ಕೆ ಹಡಿಬಿಟ್ಟಿ, ಎಲ್ಲ ಊರ್ ಬಿಡಾಡಿ ಪ್ರೇಮಿ ಆಗ್ ನಿಂತಿಯಲ್ಲೇ. ಸರಿಲೇ ಎಬ್ಸಕ್ ಬಂದೆ ನಾನು. ಇಲ್ಲೋಡ, ನಾನು ಹೊಡೆದಿ, ನಾ ಪೊಲೀಸ್ ಕಂಪ್ಲೇಂಟ್ ಕೊಡೋದು. ಮತ್ತೆ ನಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಡಿ. ಹಡಿಬಿಟ್ಟಿ ಕೊಟ್ಟು ನಡಿ. ಬರ್ತಾ ನಡಿ. ನಾನು ನಿನ್ ಹೊಡೆದನಂತ ಏನ್ ಗ್ಯಾರಂಟಿ? ಬಿಡಾಡಿ ನೋಡಿ ಆಳಗಿದನ. ಯಾಕೆರ ನೋಡಿ ಸಾಕ್ಷಿ ಹೇಳ್ತಾನಂತ ಬರ್ಲಿ ಏನ? ಯಾಕೆ ಹೊಡೆದ್ನ ಅನ್ನೋದು ಅವ್ರ ಮುಂದೆ ನಾ ಹೇಳ್ತೇನೆ. ನಡಿಲೇ. ಅಯ್ಯೋ ಈ ಬಿಡಾಡ್ಯಾರ ಬಿಡ್ಸಾರಲ್ಲ, ಹಿಂಗ ನಿಂತ ಮಜಾ ನೋಡೋರು ಇವ್ರು. ಕ್ಯಾಗೆ ಗಿರ್ಜಂದು ಅಕ್ಕ, ಜಯಂದು ಅಕ್ಕದು ಕುತ್ತೆದು ತರ ಬಾರಿಸ್ತಾ ಇದ್ದೀರಿ ಅವ್ರದುಗೆ. ಅರೆ ಜಗಳದು ಕಿವಿಗೆ ಮಾಡ್ತಾ ಇದ್ದೀರಿ. ಸರಕರೆ ಗಿರ್ಜಂದು ಅಕ್ಕ. ಅಯ್ಯೋ ಏನ್ ಹೊಡೆದಾಟಿದೆ ಗಿರ್ಜಿ? ಸರಿ, ನೀವು ಸರ್ರಿ ಇಲ್ಲಿ ಇವತ್ತಕ್ಕಿನ. ಜಯಕ, ನಿಮಗ ನನ್ನ ಹೆಂತ ಹೊಡೆದಿದ್ದೇನು ಅಲ್ಲ, ನಿಮ್ಮ ಮನಿಯವ್ರ ಮುಂದೆ ಹೇಳಿ ಬಂದೆ. ನೀಗ ಅಲ್ಲಿ ಬಾರ್ ಕಡೆ ಕುಂತಿದ್ರು. ಮನಿಗೆ ಹೋಗ್ರಿ, 4 ಬಾಟ್ಲಿ ಕುಡ್ದಾರ. ನಾ ಹೇಳಿದ್ ಕೇಳಿ. ಈಗ ಹೋಗತ್ಲೆ ಏನ್ ನೀವು ನಾಳೆ ಬೆಳಿಗ್ಗೆ ಬದುಕಿರ್ತೀರಾ ಇಲ್ಲ ಗೊತ್ತಿಲ್ಲ. ನಾನು ಬೇಕಂತೇಳಿ ಹೇಳಿದ್ದು. ಯಾಕ್ರಿ ಮಲೇಶಣ್ಣ ಹಂಗ ಮಾಡಿದ್ರಿ? ಮತ್ತೆ ನೀವು ಮಾಡಿದ್ ಸರಿ ಏನ್ರಿ? ನನಗೆ ನನ್ನ ಹೆಂಡತಿ ಮ್ಯಾಗ ಪೂರ್ವ ವಿಶ್ವಾಸ ಐತಿ. ನನ್ನ ಹೆಂಡತಿ ಯಾ ತಪ್ಪು ಮಾಡೋದಿಲ್ಲ ಅಂತೇಳಿ. ಅದಕ್ಕೆ ಆತು ಹೋತು. ಯಾವಾರ ಅನುಮಾನ ಪಡ ಗಣಮಗಾಗಿದ್ರ ಇಷ್ಟೊತ್ತಿಗೆ ಬಾಳೆ ಮೂರಾಬಟ್ಟಿ ಆಗಿರ್ತಿತ್ತು. ಅಲ್ಲ ಮಲೇಶಣ್ಣ, ಅದು ನಾ ಹೇಳಿದ್ದಲ್ಲ, ನನಗೆ ಹಿಂಗ ಸುದ್ದಿ ಬಂದಿದ್ದು. ಯಾವಾಗ ಸುದ್ದಿ ಹಬ್ಸಿದ್ದು? ದಾರೆ ಕಲ್ಲವ್ ಸಿಕ್ಕಿದ್ಲೀಗ. ಕಲ್ಲವನ ಹೇಳಿದ್ಲ, ನಾನು ಹಿಂಗ್ ಹೊಂಟನಿ ಜೈದ್ ಗ್ರಾಚಾರ ಬಿಡ್ಸಕ್ ಅಂದಿದ್ದಕ್ಕ ಅಯ್ಯ ನನ್ ಮುಂದೆ ಹಿಂಗ ಅಂದ್ಲವ ಅಂತೇಳಿ ಆಕಿನ ಹೇಳಿದ್ದ. ಊರ್ ಬಿಡಾಡಿ ನೀನ ಎಲ್ಲಾರ ಮುಂದೆ ಹಬ್ಬಿಸಿ ಎಲ್ಲಾರ ಕಿವ್ಯಾಗ ತುಂಬಿ ಇಲ್ಲಡ ನಿನ್ ಮತ್ತೆ ಏನಾರ ಒಂದು ಇನ್ನೊಮ್ಮೆ ಏನಾರ ನನ್ನ ಸುದ್ದಿಗೆ ಬಂದಿ ನನಗಂತಲ್ಲ ಊರಾಗ ಯಾವಕ್ಕಿಗಾರ ಹಿಂಗ್ ಕಟ್ಟಿ ಮಾತಾಡೋದು ಗಿಡೋದು ಏನಾರ ನನಗೆ ಗೊತ್ತಾತು. ಮತ್ತೆ ನೋಡು ಓಸ್ರು ಊರ್ ಮಂದಿ ಸೇರಿ ನಿನ್ನ ಊರ ಬಿಡಿಸಿ ಬೈಸ್ಕರನ ಆಗ್ತೇವೆ. ಮತ್ತೆ ಏನಂತ ತಿಳ್ಕೊಂಡ್ಬಿಟ್ಟಿ? ಊರಾಗ ಏನ್ ನಿನ್ ಬಿಟ್ರಿ ಯಾರು ಮರ್ಯಾದೆ
ಹೆಂಗಸ್ರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿ ಏನ? ಎಲ್ಲಾರು ಮರ್ಯಾದೆ ಬಿಟ್ಟು ನಿಂತಾರಂತ ತಿಳ್ಕೊಂಡ್ಬಿಟ್ಟಿ, ನೀನ ಒಬ್ಬಕ್ಕೆ ಮರ್ಯಾದೆ ಇದ್ದಕ್ಕೆ ಅಂತ ತಿಳ್ಕೊಂಡಿ ಏನ? ಎಲ್ಲಾರ್ಗಿ ಅವ್ರವ್ರ ಮರ್ಯಾದೆ ಅವ್ರವ್ರಿಗೆ ಐತಿ ಐತಿ ಏನ? ಯಾರು ಮೂರು ಬಿಟ್ಟು ನಿಂತಿರಂಗಿಲ್ಲ. ಊರ್ ಬಿಡಾಡಿ ಮಾತಾಡ್ತಾನಂತ ಬಾಯಿಗೆ ಬಂದಂಗ ಮಾತಾಡ್ತಾಳಿಕೆ. ಸುಮ್ಮನೆ ಈ ಸಲ ಏನ ನಿನ್ ಬಿಟ್ಟ, ನೀ ಮುಂದಿನ ಸಲ ಮತ್ತೆ ಕಂಪ್ಲೇಂಟ್ ಕೊಟ್ಟು ಪೊಲೀಸರನ್ನ ಕರ್ಕೊಂಬರ್ತೇನೆ ಮತ್ತೆ. ತಪ್ಪಾತ್ ತಗೋರ ಗಿರ್ಜಿ, ನಂದ ತಪ್ಪಾಗೈತವ. ಏನ ಒಂದು ಹೆಚ್ಚು ಕಮ್ಮಿ ಆತು, ಬೇಜಾರು ಮಾಡ್ಕೋಬೇಡ. ನಾನು ಹಿಂಗೆ ಅನ್ಬಾರ್ದಾಗಿತ್ತು ನಿನಗೆ, ನನ್ನಿಂದನ ಆಗಿದ್ದೆಲ್ಲ. ಅದು ನನಗೆ ಯಾಕೆ ಹಂಗ ಅನ್ನಿಸ್ತು ಏನವ ಆತಾಗ. ಯಾಕೆ ಅನ್ನಿಸ್ತತ್ ಹೇಳ ಮಾನ್ಗೇಡಿ? ಮುಕ್ಳಿ ಕಿರ್ಕೊಳಕ್ಕೂ ಪುರ್ಸತ್ತಿಲ್ದಂಗೆ ಕೈ ತುಂಬ ಕೆಲಸ ಇರಂಗಿಲ್ಲಲ್ಲ. ಹೊಟ್ಟೆ ತುಂಬ ಉಣ್ಣದ ಅವ್ರ ಇವ್ರ ಜಗಲಿ ಮ್ಯಾಗ ಕುಂತು ಯಾರ ಬಗ್ಗೆ ಏನು ಮಾತಾಡ್ಲಿ ಯಾವಕ್ಕಿಗೆ ಏನು ಅನ್ಲಿ ಅಂತೇಳಿ ಏನ ಕಣ್ಣಾಡಿಸ್ಕೊಂತ ಕುಂತ್ರ ಇಂಥವ ಮತ ಬರೋದು. ಮಾನ್ಗೇಡಿ ಊರ್ ಮಾನ್ಗೇಡಿ ನಮ್ಮ ಅತ್ತಿ ಅಂತೇಳಿ ಬಂದು ಹೇಳಿ ಮತ್ತೆ ಸಾಲ್ದಕ್ಕೆ ನಿರ್ಮಲ ಅಂತ. ನಿರ್ಮಲ ಯಾವಕ್ಕೆ ನಿರ್ಮಲ? ಆಕೆ ಹೆಸರು ಹೇಳಿಯಲ್ಲ. ಹಗಣಗಿತ್ತಿ ನನಗೆ ಗೊತ್ತಾಗದಲ್ಲನ? ಇಲ್ಲಡ ಏ ಹಗಣಗಿತ್ತಿ, ನನಗೆ ಗೊತ್ತಾತ. ಯಾವಕಿನೂ ಇಲ್ಲ ನಮ್ಮೂರಾಗ. ಯಾವಕ್ಕೆ ಏನೋ ಸುಳ್ಳ ಹೆಸರು ಹೇಳ ಅಂತೇಳಿ ಇದ್ದಿದ್ದು ಊರ್ ಬಿಡಾಡಿ ಹೆಂಗದಳ ಅಂತ ಕೇಳ್ಕೊಂಡು ನಿನ್ನ ಫೋಟೋ ತೋರಿಸಿ ಕಂಡಿಡ್ದೆ. ಮತ್ತೆ ನಾನು ಸುಮ್ಮನೆ ಹಂಗೆ ಬಿಡ್ತಾನಂತ ಮಾಡಿ ಏನ? ಹೇಳ್ಬೇಕಂತ ಹೇಳಲಿಲ್ಲ. ಅದು ಬಾಯಿ ಮುಚ್ಚ ಸಾಕ. ಹೇಳ್ಬೇಕಂತ ಹೇಳಿಲ್ಲ, ಹೇಳಕ್ಕಾಗೆ ಬಂದಿ. ಮತ್ತೇನು ಹೇಳ್ಬೇಕಂತ ಹೇಳಿಲ್ಲ ನೀನೆ? ಇನ್ನೊಂದ್ಸಲ ನಾನು ಸುದ್ದಿಗೆ ಬಂದ್ರೆ ನೋಡಿ ನಿನ್ನ ಮತ್ತೆ. ಎಂತ ಇದದಳವ ಗಿರ್ಜಿ, ಅಷ್ಟು ಬಿಡಿಸ್ತಾ ಅದನಿ. ಬಿಡು 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 ಅಂತೇಳಿ ಬಿಡವಳ್ಳ. ಹಾಕಿ ಹಂದಿ ತುಳಿದು ಬಿಟ್ಲು ನೋಡು ಕಾಲಾಗ. ಪಿಸ್ರಿ ಬಿಡ್ಸಾತಿದ್ಲಂತಿಕ್ಕೆ ಅಲ್ಲೇ ನಿಂತು ಬಿಡಾಗಿರ್ತಿ ಅಂದ್ರೆ ಬಿಡ್ತಾಳ ಆಕೆ. ಅರೇ ಜಯಂದೋಕ, ನಮ್ದು ಬಿಡ್ಸಕ್ಕೆ ಬಂತು. ಇವ್ರದ್ದು ಇದಾರೆ ಅಲ್ಲ, ನಮ್ದು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿ. ಅರೆ ಸುಮ್ಕೆ ಇರಿ ಅಂತ ಹೇಳ್ಬಿಟ್ಟಿ ಬಿಡಿ ಅಂತ ಹೇಳ್ತಾ ಇತ್ತು. ಅರೆ ನಮ್ದು ಮುಂದೆ ಬಿಡ್ಲಿಲ್ಲ. ಅದು ಅದು ಯಾಕಂದ್ರೆ ಹೊಡೆದಾಡಕತ್ತೀರಿ ಇಬ್ರು ನಡಕ್, ನಾವು ಬಂದು ನಮ್ಮನ್ನ ಜಾಡಿಸಿ ಒದ್ದು ಯಾಕೆ ಬೇಕಂತ ಹೇಳಿದ್ದಷ್ಟೇ. ನಂಗೆಲ್ಲ ಗೊತ್ತಾಯ್ತವ. ಇವ ಮನೆಗೆ ಹೆಂಗೆ ಹೋಗ್ಲಿ? ಇವ ನನ್ನ ಗಂಡ ಏನು ಬೂಟ್ ತೊಗೊಂಡು ನಿಂತಿರ್ತಾನೆ ಏನು? ಹೋಗ ಬಿಡಾಡಿ ಹೋಗು. ಆವಾಗ ನಿನಗೆ ಏನ ಸ್ವಲ್ಪ ಉರಿತೀಯನ್ ನೀನೇನ್ರ? ನೀನೇನೇನೇನು ಹಗರ ಉರಿತೀಯನ? ಈಕಿಗೆ ಇದು ಕಮ್ಮಿನ. ಸುಮ್ಮನಿರು, ನಿಂಗೆ ಗೊತ್ತಾಗಲ್ಲ. ಸೈ ಬಾತ್ ಅಲ್ಲವಾ? ಅವ್ರು ನೀನು ಬಿಟ್ಟು ಹೋಗಷ್ಟೆಲ್ಲ ಬೇಜಾರು ಮಾಡ್ಯಾರ. ಮಾತು ಅವ್ರ ಜೋಡಿ ಫೋನ್ ಮಾತಾಡೋತಿಯಲ್ಲ ನೀನು. ಅದಕ್ಕೆ ಏನಾತ್ ಬಿಡ ಯವ್ವ ಆತಾಗ. ಸುಮ್ಮನೆ ನಿಮ್ಮ ಅಪ್ಪನೂ ಬೈದ ನಿನ್ನೆ ಹಂಗೆ ಫೋನ್ಯಾಗ. ಅಲ್ಲ ಫೋನ್ ಹಚ್ಚಿ ಮಾತಾಡು. ಏನು ಅವ್ನು ಕರೆದಿಲ್ಲ ಅನ್ನಕ್ಕೆ ಯಾಕೆ? ಏನೋ ತರುಮರು ಆಗೈತಿ. ಬೇಕಂತ ಏನು ಬಿಟ್ಟು ಹೋದಂಗಿಲ್ಲ ಅವ್ರು. ಹಂಗೆ ಬೇಕಂತ ಬಿಟ್ಟು ಹೋಗಕ್ಕೆ ಏನೋ ತಮಿಳ್ನಾಡಿಗೆ ತಾವ ಫೋನ್ ಹಚ್ಚಿ ಎಲ್ಲರೂ ಕೂಡಿ ಹೋಗಿ ಬಂದಿಲ್ಲನ? ಅದನ್ನೇ ಯಾಕೆ ಬೆಳೆಸ್ಕೊಂಡು ಹೋಗಿ ಮತ್ತು ನಾಳೆ ಎಷ್ಟು ಸಣ್ಣ ವಿಷಯನ ಎಷ್ಟು ದೊಡ್ಡದು ಮಾಡಿದ್ಲು ಸಾವಿತ್ರ ಅಂತೇಳಿ ನೀನು ಅವ್ರ ಮುಂದೆ ಒಂಥರ ಸಣ್ಣಕ್ಕೆ ಆಗ್ಬೇಡ. ಏನೋ ಆತು, ಅದಕ್ಕೆಲ್ಲ ಇದು ಮಾಡ್ಕೊಳಕ್ಕೆ ಹೋಗಬೇಡ ಅಂತೇಳಿ ನಿಮ್ಮ ಅಪ್ಪನೂ ಭಾಳ ಹೇಳಿಂದ ನನಗೂ ಅನ್ನಿಸ್ತು. ಹೌದಲ್ಲ, ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತೇಳಿ ಅನ್ನಿಸ್ತು. ಅದಕ್ಕೆ ಬೇಡ ಸುಮ್ಮನೆ ಯಾಕೆ ಅದನ್ನೇ ಬೆಳೆಸ್ಕೊಂಡು ಹೋಗೋದು. ಈಗ ನೋಡಿ ನಾನು ಫೋನ್ ಹಚ್ಚಿ ಮಾತಾಡಿದೆ, ಅವ್ರಿಗೆ ಎಷ್ಟು ಖುಷಿ ಆಯ್ತು. ಈಗ ಮಕ್ಕ ಕೊಟ್ಟು ಬೇಕಾದಂಗೆ ಮಾತಾಡ್ಬೋದು. ನಾಳೆ ಅವ್ರಿಗೆ ಏನೋ ಒಂದು ಕಾರಣಕ್ಕೆ ಈಗ ಇದನ್ನೇ ಬೆಳೆಸ್ಕೊಂಡು ಹೋಗಿದ್ದೆ ಅನ್ಕೋ. ಈಗ ನಿಮ್ಮ ಮಿಕ್ಕಿ ಬಂದು ನಿಮ್ಮ ಅತ್ತಿಗೆಮ್ಮನ ಬಂದು ಆಕಿನೂ ಒಂಥರ ಬೇಜಾರು ಮಾಡ್ಕೊಂಡು ಮಾತಾಡಿದ್ರೆ ನಾನು ಅವ್ರ ದೃಷ್ಟಿಯಾಗಿ ಕೀಳಕ್ಕೇನಿ. ನನಗೆ ಅದಾಗಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಬೇಡ ಅಂತ ಅಪ್ಪ ಹೇಳ್ತಾನು. ಆದರೂ ನೀನು ಇಷ್ಟು ಗಡ ಸುಮ್ಮನೆ ಆಗಬಾರ್ದಾಗಿತ್ತವ. ನೀನು ಸುಮ್ಮನೆ ಆದರೆ ಇವತ್ತು ಇದಕ್ಕೆ ಬಿಟ್ಟು ಹೋಗ್ಯಾರ, ನಾಳೆ ಇನ್ನೊಂದು ಎದಕ್ಕಾರ ಬಿಟ್ಟು ಹೋಗಾರ ಅಷ್ಟೇ, ಗೊತ್ತಾನ? ನೀನು ಫೋನ್ ಹಚ್ಚಿ ಮಾತಾಡಬಾರ್ದಾಗಿತ್ತು. ಓಯ್ ಅವ, ನಾಳೆ ನಾನು ನಿಜವಾಗ್ಲೂ ಹೇಳ್ತೀನಿ, ಈಕಿ ಮದುವೆ ಆದಮೇಲೆ ಒಳ್ಳೆ ಹೆಸರಂತರೂ ತರಲ್ಲ. ಅದು ಮಾತ್ರ ನನಗೆ ಗ್ಯಾರಂಟಿ ಐತಿ ನೋಡ್ಬೆ. ಒಳ್ಳೆ ಹೆಸರಂತರೂ ತರೋದಿಲ್ಲ ಅಂದ್ರೆ ತರೋದಿಲ್ಲ, ನನಗೆ ಮಾತ್ರ ಅದು ಖಾತ್ರಿ ಐತಿ. ಅಲ್ಲವಾ ಈಕಿ ನೋಡವ ಎಷ್ಟು ಕ್ರಿಮಿನಲ್ ಮೈಂಡು. ನೀ ಮಾತಾಡಬಾರ್ದಾಗಿತ್ತು. ಅಂದರೆ ಈ ಜಗಳ ದೊಡ್ಡದಾಗಬೇಕು, ಇದು ಬೆಳಿಬೇಕು ಅನ್ನೋದೇ ಈಕಿ ಆಸೆ. ಯಾರು ಚಲೋ ಇರಬೇಕು, ಖುಷಿಯಿಂದ ಇರಲಿ, ಯಾಕೆ ಬೇಕು ಜಗಳ ಅಂತ ನಾವು ಅನ್ಕೊಂತೀವಿ. ಈಕಿನ ನೋಡವ, ಈಕಿನ ತನ್ನ ಹೆಂಡತಿ ಮನೆಯಿಂದ ತಪ್ಪಾಗೈತಲ್ಲ. ಅದೇ ಇಲ್ಲ ಆಗಿದ್ರೆ 20 ಸಲ ಫೋನ್ ಹಚ್ಚಿ ಕೇಳ್ತಿದ್ದ, ಯಾಕವ ಹಿಂಗೆ ಮಾಡಿದಿ ಅಂತೇಳಿ. ಸುಮ್ಮನಿರ, ಅವ ಹೇಳೋದು ಬರಬರಿನೇ ಐತಿ. ಅವ ಈಕಿ ಮಾತು ಕೇಳ್ಕೊಂಡು ನಾಳೆ ಏನಾರ ನೀನು ಯಾವತ್ತಾರ ನಿನ್ನ ಆಕಿ ಗಂಡನ ಮನೆ ನಂಗೆ ತೊಂದರೆ ಆಗೈತಿ ಅಂತ ಕರೆದ ತಕ್ಷಣ ಹೋಗಿ ಏನಾರ ಯಾಕೆ ನನ್ನ ಮಗಳಿಗೆ ಹಿಂಗೆ ಮಾಡಿದ್ರಿ ಅಂತ ಕೇಳಿದ್ರೆ ನಮ್ಮ ಮರ್ಯಾದೆನ ನಾವ ಕಳ್ಕೊಂತೀವಿ ನೋಡವ. ಅದು ಆಮೇಲೆ ನೋಡೋಣಂತ. ಹೌದು, ಇದು ಏನದು ಮಧ್ಯಾಹ್ನ ಮೇಲೆ ಅವ್ರು ಬರ್ತೇನಂದಾರ. ನಡಿ ತಯಾರಾಗಿ ನಡಿ. ತಯಾರಕ್ಕೇನು ಅವ ಒಂಚೂರು ಪಾರ್ಲರ್ಗೆ ಹೋಗ್ಬರ್ತೇನವ. ಏನು ಬೇಕಾಗಿಲ್ಲ, ಈಗೇನು ಮಕ್ಕಕ್ಕೆಲ್ಲ ಇರೋದಿದ್ದಂಗೆ ಐತಿ. ಮತ್ತೇನು ಪಾರ್ಲರಿಗೆ ಹೋಗ್ಕಳಂತ ಅಲ್ಲ. ಅವ್ರು ಬರೋ ಹೊತ್ತಾಗೈತಿ. ಟೈಮ್ ಈಗ 11:30 ಆಗೈತಿ. 1 ಗಂಟೆ ಕರೆಕ್ಟ್ ಬರ್ತೇನೆ ಅಂತ ಹೇಳಾರ ಅವ್ರು. ನಿಂದೊಂದು ಕತಿ ಆತಾಗ ನಡಿ. ಹೊತ್ತಾಗೈತಿ, ಹೋಗಿ ನೀ ಪಾರ್ಲರ್ಗೆ ಹೋಗಿ ಬರೋ ಮಟ ಮುಗಿದೋತ್ತು ಟೈಮ್. ಅವ್ರನ್ನ ಕುಂದ್ರಿಸಿ ನೀ ಬಂದ್ಮೇಲೆ ಮತ್ತೆ ಸೀರೆ ಉಡಿಸಿ ನಿಂದ್ರಸ್ಬೇಕನ. ಏನು ಬೇಕಾಗಿಲ್ಲ, ಇರಂಗ ಚಂದ ಅದಿ, ಸೀದಾ ಹೋಗು. ಕಮ್ಮಂದೊಂದು ಸೀರೆ ಉಟ್ಕೊ, ಮತ್ತೆ ಡ್ರೆಸ್ಗೆ ಸಾಕೊಂಬಂದ್ರೆ ಮತ್ತೆ ನನ್ನ ಕಡೆ ಬೀಳ್ತಾವು. ಏನ ಚಂದನ್ ಸೀರೆ ಉಟ್ಕೊಂಡು ಬಂದು ನಿಂದ್ರಬೇಕು. ಚಂದಾಗಿ ರೆಡಿ ಆಗ್ಬೇಕ. ಈಗ ಹೇಳೇನು ಮತ್ತೆ ಸಾವಿತ್ರ? ಹಾಂ ರೀ, ಅವರು 1 ಗಂಟೆಗೆ ಬರ್ತಾರ. ನಾ ಅವ್ರಿಗೆ ಊಟಕ್ಕೆ ಏನಾರು ಅರೇಂಜ್ ಮಾಡಿಯಾ? ಇಲ್ಲ ರೀ, ಅಷ್ಟು ಗಡ ಹಂಗೆ ಊಟ ಮಾಡಲ್ಲ. ಬೀಗರು ಕೊಟ್ಟು ತೊಗೊಂಡು ಮಾಡೋ ಮಟ ಊಟ ಮಾಡಲ್ಲಪ್ಪ ಕೆಲವರು. ಈಗ ಊಟ ಮಾಡಲ್ಲ, ಅದಕ್ಕೆ ನಾಷ್ಟಾಕ ಏನಾರ ಮಾಡಿಬಿಡ್ತೇನೆ.
ಇನ್ನೂ ಮಾಡ್ತೀನಿ ಅನ್ನೋದ್ರಾಗ ಅದೆಯಲ್ಲ, ಏನಾರು ಆರ್ಡರ್ ಮಾಡಿ ತರಿಸ್ಲೇ, ನಿಂಗೆ ಏನಾರು ಕೆಲಸ ಹೆವಿ ಆಕೈತಿ ಅನ್ನೋದಾದ್ರೆ ಸುಮ್ಮನೆ ಆರ್ಡರ್ ಮಾಡ್ಬಿಡ್ತೇನೆ. ಈಗ ಬೆಳಗ್ಗಿಂದನೂ ಅದು ಇದು ಅಂತ ಕೆಲಸ ಮಾಡ್ತಾನೆ ಅದಿ, ಸುಮ್ಮನೆ ಆರ್ಡರ್ ಮಾಡಿ ತರಿಸ್ಬಿಡ್ತೇನೆ ಬಿಡ. ಅಲ್ಲ ರೀ, ಆರ್ಡರ್ ಮಾಡಿ ತರಿಸಿದ್ರೆ ಅವ್ರು ಏನು ಅನ್ಕೊಳಂಗಿಲ್ಲ ಹೇಳ್ರಿ ನೋಡೋಣ. ಅಲ್ಲ ಇವ್ರಿಗೆ ತೀರ ಒಂದು ನಾಷ್ಟಕ್ಕೆ ಮಾಡೋಕ್ಕಾಗಿಲ್ಲ ಆರ್ಡರ್ ಮಾಡ್ಯಾರ ಅಂತೇಳಿ ಏನಾರ ಅನ್ಕೊಂಡ್ರೆ ನೀನು ಅವ್ರ ಮುಂದೆ ಯಾಕೆ ಹೇಳ್ತಿ ಆರ್ಡರ್ ಮಾಡಿದ್ದು ಅಂತೇಳಿ? ನಾನು ಯಾಕೆ ಹೇಳಿ? ಹೋಟೆಲ್ ರುಚಿಗೂ ಮನೆ ರುಚಿಗೂ ವ್ಯತ್ಯಾಸ ಗೊತ್ತಾಗಲ್ಲನ? ಗೊತ್ತಾಕತ್ತಪ್ಪ. ಅಯ್ಯೋ ಕತ್ತಿ, ನಿಮ್ದೊಂದು ಮನೆ ಮಾಡಿದ್ದಕ್ಕೂ ಹೋಟ್ಲು ರುಚಿಗೂ ಭಾಳ ಚೆನ್ನಾಗಿ ವ್ಯತ್ಯಾಸ ಇರ್ತೈತಿ. ಹೌದು, ತರ್ಸೋದ್ರೆ ಏನು ತರಿಸ್ತೀರಿ? ಅಯ್ಯೋ, ಒಂದು 5-6 ಪ್ಲೇಟ್ ಭಾಳ ಆಕೈತೆ. ಒಂದು 5 ಪ್ಲೇಟ್ ಉಪ್ಪಿಟ್ಟು, ಒಂದು 4 ಪ್ಲೇಟ್ ಕೇಸರಿ ಬಾತ್, 2 ಚೌಚೌ ಹಾಕ್ಕೊಟ್ಬಿಡು. ಹೌದಿಲ್ಲ ಅಪ್ಪ? ಹಾಗೆ ಮಾಡ್ತೀನಿ. ಬೆಳಗ್ಗಿಂದ ಅವ್ವ ಎಷ್ಟು ಕ್ಲೀನ್ ಮಾಡತ್ತಾಳ ಗೊತ್ತ? ಅಡಿಗೆ ಮನೆ ಎಲ್ಲ ಕಸ ಹೊಡ್ ಸೋಫಾ ಗಿಫಾ ಎಲ್ಲ ಒರೆಸಿ ಸ್ವಚ್ಛ ಮಾಡಿಟ್ಲು. ಅಲ್ಲ, ನೀನು ಅಡಿಗೆ ಮನೆ ಯಾಕೆ ಸ್ವಚ್ಛ ಮಾಡಕ್ ಹೋಗಿ? ಅದನ್ನೆಲ್ಲ ನೋಡ್ತಾರನ? ನಿಮ್ಗೆ ಗೊತ್ತಿಲ್ಲ, ಕೆಲವು ಹೆಣ್ಮಕ್ಳು ಬಂದು ಅಡಿಗೆ ಮನಿನೂ ನೋಡ್ತಾರ್ರಿ. ಯಾಕಂದ್ರೆ ಅಡಿಗೆ ಮನೆ ಸ್ವಚ್ಛ ಐತೆ ಇಲ್ಲ, ಈ ಮನ್ಯಾಗ ಹೆಣ್ಮಕ್ಳು ಹೆಂಗೆ ಇಟ್ಕೊಂತಾರ ಮನಿನ ಅನ್ನೋದು ನೋಡ್ತಾರ. ಗೊತ್ತನ? ಧೂಳೇನಂತ ಆಗಿದ್ದಿಲ್ಲ, ಆದ್ರೂ ಒಂದ್ಸಲ ವ್ಯಾಕ್ಯೂಮ್ ಕ್ಲೀನರ್ ತಗೊಂಡು ಕ್ಲೀನ್ ಮಾಡಿಬಿಟ್ಟೆ. ಅದಕ್ಕೆ ಬೆಳಗ್ಗೆ ದೌಡ 5 ಗಂಟೆಗೆ ಎದ್ದಾಳ. ಅಯ್ಯೋ ದೇವ್ರೇ, ಆಯ್ತು. ಅವ್ರು ಬಂದು ನೋಡೋದ್ಮೇಲೆ ಕಂಪ್ಲೀಟ್ ರೆಸ್ಟ್ ಮಾಡೋದು ಸ್ವಲ್ಪ. ನೀವು ಹೋಗಿ ಒಂದು 5 ಪ್ಲೇಟ್ ಉಪ್ಪಿಟ್ಟು, ಒಂದು 4 ಪ್ಲೇಟ್ ಕೇಸರಿ ಬಾತ್ ಅಂದ್ಬಿಡು. ಏನು ಮತ್ತೆ ಜ್ಯೂಸು ಮಿರಿಂಡ ತುಂಬ ಚಲೋದು ಯಾವ್ದಾರ, ಏನು ಮಿರಿಂಡ ತತ್ತಿ 7 ತತ್ತಿ ಯಾವ್ದು ನೋಡು, ಒಟ್ಟು ಜ್ಯೂಸ್ ತುಂಬ ಅದನ್ನು ತೊಗೊಂಬಂದ ಬಿಡು. ಅದನ್ನು ಅಂದ್ರೆ ಗ್ಲಾಸಿಗೆ ಹಾಕೊಟ್ಬಿಡಕ್ಕೆ ಬರ್ತೈತಿ. ಮತ್ತು ಚಹಾ ಕಾಫಿ ಎಲ್ಲ ಬೇಡ ಈಗಿನಾರ, ಅಷ್ಟೊಂದು ಚಹಾ ಕಾಫಿ ಯಾರ ಎಲ್ಲಿ ಇಷ್ಟಪಡ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ, ಈ ಬಿಸ್ಲಾಗ ಬಂದಿರ್ತಾರೆ ಮಧ್ಯಾಹ್ನ ಹೊತ್ನಾಗ, ಎಲ್ಲಿ ಚಹಾ ಕಾಫಿ ಉಪ್ಪಿಟ್ಟು ತಿಂದು ಅದನ್ನು ಜ್ಯೂಸ್ ಅದು ಕುಡಿತಾರೆ, ಮುಗೀತು. ಅಲ್ಲ ರೀ, ಆಯ್ತು ಬಿಡು ಹೋಲ್. ಮತ್ತೇನು ಆಪ್ಯ ಒಂದು ಚಲೋದು ಬಾಂಬೆ ಕಾರ್ದಾಣಿ ಜಿನ್ನನು ಬರ್ತಾವಲ್ಲ, ಆ ಪಾಕೆಟ್ ಒಂದು ತುಂಬ ಅದ್ರ ಮೇಲೆ ಉದುರಿಸ್ಕೊಡಕ್ಕೆ ಬರ್ತೈತಿ, ರುಚಿ ಆಕತಿ. ಸರಿ, ನೀನು ಹೋಗ ತಯಾರಾಗ. ಅವ್ರಿನ್ನು ಬರೋದು 1 ಗಂಟೆಕಲ್ಲ. ನೀನು ತಯಾರಾಗಕ್ಕೆ ಎಷ್ಟೊತ್ತು ಬೇಕು ಗೊತ್ತೇನೆ? ಅಲ್ಲಿ ತಿಡ್ಕೋ, ಇಲ್ಲಿ ತಿಡ್ಕೋ, ತಲೆ ಬಾಚ್ಕೋ, ಮಕ ತೊಳ್ಕೊ ಅಂತೇಳಿ. ಹೋಗಿ, ಏನಾಗಲ್ಲ. ತಡಿ, ನಾ ಒಂದು 5 ನಿಮಿಷ ಮುಖಕ್ಕೆ ಹಸಿ ಕಡ್ಲಿ ಇಟ್ಟು ಮೊಸರು, ರೋಸ್ ವಾಟ್ರ್, ಕಾಫಿ ಪುಡಿ ಹಚ್ಕೊತೇನೆ. ಒಂದು 10 ನಿಮಿಷ ಹಚ್ಕೊಂಡು ಅದನ್ನು ಫೇಸ್ ವಾಶ್ ಮಾಡ್ಕೊತೀನಿ. ಇನ್ಸ್ಟೆಂಟ್ ಗ್ಲೋ ಬರ್ತೈತಿ. ಅಪ್ಪ ನಾನು ನೆನಪು ಹಾರ್ಬಿಟ್ಟೆ ಕೇಳೋದು. ಹುಡುಗನ ಬಗ್ಗೆ ನಂಗೆ ಏನು ಹೇಳೇ ಇಲ್ಲ ನೀವು. ಅಪ್ಪ, ಹುಡುಗನ ಬಗ್ಗೆ ಹೇಳಿಲ್ಲಿಕ್ಕಿಗೆ? ಹುಡುಗಂದು ಇಲ್ಲೇ ದುರ್ಗದ ಮೇಲಾಗ ಅದೇ ಬಟರ್ ಮಾರ್ಕೆಟಿಂದ ಹಿಂಗೆ ಒಳಗ ಸೊಕ್ಕೆವಲ್ಲ, ಅಲ್ಲೇ ಬಜ್ಜಿ ಮಿರ್ಚಿ ಅಂಗಡಿ ಐತಿ. ಮಿರ್ಚಿಯರ ಮಾಡ್ತಾನ, ಏನು ರುಚಿ ಮಾಡ್ತಾನ ಗೊತ್ತಾ? ಅವ್ರಪ್ಪಂದು ಅಲ್ಲೇ ಬಾಜುಕ ಎಗ್ರೆಸ್ ಅಂಗಡಿ ಐತಿ. ಬಜ್ಜಿ ಮಿರ್ಚಿ ಎಗ್ರೆಸ್ ಅಂಗಡಿನಾ? ಅಣ್ಣ ತಮಾಷೆ ಮಾಡತ್ತೀಯ? ಇಲ್ಲಪ್ಪ, ನಿಜವಾಗ್ಲು. ಅಪ್ಪ ನಾನು ಮದುವೆ ಆಗಲ್ಲ. ನಾನು ಉಳ್ಳಾಗಡ್ಡಿ ಹೆಚ್ಚಕ್ಕೆ ಇಟ್ಕೋತಾನ ಅಷ್ಟೇ ಅವನು. ಅಯ್ಯೋ ದೇವ್ರೇ, ಅವ ಹೇಳ್ತಾನಂತ ನೀ ಕೇಳ್ತೀಯಲ್ಲವ, ತಮಾಷೆ ಮಾಡಕತ್ತಾನ ಅವನು. ನಾನು ಅಂತ ನೋಡ್ತೇನೆ. ನಾನು ಹುಡುಗ ಏನು ಒಳ್ಳೆ ಕೆಲಸದಾಗದಾನ, ಹುಡುಗ ಒಳ್ಳೆ ಜಾಬ್ದಾಗದಾನ, ಇಂಜಿನಿಯರ್ ಸಿವಿಲ್. ಏನು ಕೆನಡಾಕ್ಕೆ ಹೋಗ್ಬೇಕು ಅಂತ ಇದ್ನಂತ. ಫ್ಯಾಮಿಲಿ ಅಂದ್ರೆ ಭಾಳ ರೆಸ್ಪೆಕ್ಟ್, ಭಾಳ ಒಳ್ಳೆ ಹುಡುಗ. ಆದ್ರೆ ಕೆನಡಾಕ್ಕೆ ಹೋದ್ರು ಅಪ್ಪ ಅವನ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಮತ್ತು ಅವ್ರನ್ನ ಬಿಟ್ಟೋಕನ ಅನ್ಕೋಬೇಡ. ಏನು ಇಬ್ರು ತಂಗಿಯರು ಇಲ್ಲೇ ಇರ್ತಾರೆ. ಏನ ತಂಗಿಯರ? ಅಪ್ಪ ನಾ ಹೇಳಿದ್ನಲ್ಲ ಅಕ್ಕ ತಂಗಿ ಯಾರು ಇರಬಾರ್ದು ಅಂತ. ಅಲ್ಲವಾ, ನೀ ಹೇಳ್ದಂಗೆ ಸಿಕ್ತತೇನೆ ಎಲ್ಲರ? ಹಂಗೆ ಮಾತಾಡ್ಬಾರ್ದಂಗೆಲ್ಲ. ಒಳ್ಳೆ ಹುಡುಗ ಅದಾನ, ಸುಮ್ಮನೆ ಇರು. ಅವ್ರೇನು 24 ಗಂಟೆ ನಿನ್ನ ಜೊತೆಗೆ ಇರ್ತಾರ? ಅಲ್ಲ, ಎಲ್ಲರೂ ಈಕಿನಂಗ ಇರ್ತಾರಂತ ಹೆದರಿಕೆ ಆಕಿಗೆ. ನಿನ್ನಂತ ನಾದ್ನಿ ನನ್ನ ಹೆಂಡತಿಗೆ ಒಬ್ಬಕಿಗೆ ಸಿಕ್ಕಿರೋದು, ಮತ್ತೆ ಯಾರಿಗೂ ಸಿಗಲ್ಲ. ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್ ನೀನು. ನೀ ಬಾಯಿ ಮುಚ್ಕೊಂಡಿರ ಅಷ್ಟೇ. ಅಪ್ಪ ಬ್ಯಾಡಪ್ಪ, ನಂಗೆ ಇದು ಬರಬೇಡ ಅನ್ನೋರಿಗೆ. ಬಾಯಿ ಮುಚ್ಕೊಂಡಿರ್ತೀಯ ಏನಂತಿ? ಗಂಡೆತ್ತರಿಗೆ ಅವಮಾನ ಮಾಡಕ್ಕಾಕತ್ತೇನ? ಬಾ ಅಂತ ಹೇಳೈತಿ, ಈಗ ಬರಬೇಡ ಅಂತ ಹೇಳಕ್ಕಾಕತ್ತೆ? ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ. ಒಂದ್ಸಲ ಹುಡುಗನ್ ನೋಡು, ನಿಂಗೆ ಇಷ್ಟ ಆತಂದ್ರೆ ಮದುವೆ ಮಾಡ್ಕೊ. ಅವ್ರೇನು 24 ಗಂಟೆ ನಾದ್ನಾರ ನಿನ್ನ ಜೊತೆಗೆ ಇರೋದಿಲ್ಲ. ಇಬ್ರದಾರ ಹೌದಾ? ನಂಗೆ ನಿನ್ನ ಏನು ಅವ್ರ ಪಾಡಿಗೆ ಅವ್ರ ಗಂಡನ ಮನೆಗೆ ಇರ್ತಾರೆ. ಯಾವಾಗ ಹಬ್ಬ ಹುಣ್ಣಿಗೆ ಒಂದ್ಸಲ ಬಂದಾಗ ಮಾಡಿದಾಗ ಚಂದಾಗಿ ನೋಡ್ಕೊಂಡು ಕಳಿಸು. ನಿನಗೆ ನಿಮ್ಮ ಅತ್ತಿಗೆ ಹಂಗೆ ಮಾಡಿದ್ರೆ ಗೊತ್ತಾಕಿತ್ತು ನಿನಗೆ. ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ. ನಾಯಿ ರೆಡಿಯಾಗಿ ನಡಿ. ನೀನು ಹೋಗಪ್ಪ, ತೊಗೊಂಬರೋಗಿ ಬಿಸಿ ಬಿಸಿ. ಹಾಂ ಆಯ್ತಪ್ಪ. ಅಲ್ಲೇ ಫ್ರಿಜ್ಜಿನ ಮೂಲ್ಯಾಗ ಐತೆ ನೋಡಿ ಕಡ್ಲಿ ಹಿಟ್ಟಿನ ಡಬ್ಬಿ, ಸಿಕ್ತಾನ ಇಲ್ಲ? ನನಗೆ ಯಾ ಕಡ್ಲಿ ಹಿಟ್ಟು ಬೇಡ, ಮೈದಾ ಹಿಟ್ಟು ಬೇಡ. ಇದೇನ್ರಿ ಹಿಂಗಂತಾಳಿಕಿ? ಹುಡುಗ ಭಾಳ ಚಂದದನ. ಏನು ಅವ್ನು ನೋಡಿದ್ಮೇಲೆ ಆಕಿಗೆ ಇಷ್ಟ ಆಕತಿ, ಸುಮ್ಮನಿರು. ಸರಿ.